ಸೊ ಇಲ್ಲಿ ಆ, ಕಂಚಿ ತುಂಬ ಫೇಮಸ್ ಆಗಿರೋದ್ರಿಂದ ಈ ಕೆಲವ್ರು ಬಾಯ್ನಲ್ಲಿ ಬರುತ್ತೆ ಧರ್ಮಾವರಂ ಸೀರೆ, ಮದನಪಲ್ಲಿ ಹೌದು, ಅವೆಲ್ಲ ತುಂಬ ರೇರು. ಐ ಥಿಂಕ್ ಕಂಚಿ ಒಂದು ಮಾತ್ರ ಅದು ಕರೆಕ್ಟು, ಏರಿಯಾಗೆ ಸ್ಟ್ಯಾಂಪ್ ಥರ ನಿಜ ತೊಗೊಂಡ್ಬಿಟ್ಟಿದೆ. ನಿಜ, ಹೌದು. ಸೊ ಇಲ್ಲಿನೂ ಪ್ರಯಾರಿಟಿ ಏನಿಲ್ವಾ? ಲೈಕ್ ಇಲ್ಲಿಗೆ ಹೋದ್ರೇ ದ ಮೋಸ್ಟ್ ಪ್ರೀಮಿಯಂ ಸಾರಿ ಸಿಗೋದು ಅಂತ ಆ ಥರ ಏನಿಲ್ಲ? ಮೇಡಮ್ ಯೂಶ್ವಲಾಗಿ ನೀವು ಕಾಂಜಿಪುರಂಗೆ ಹೋದ್ರು ಅಂತೆ ನಿಮಗೆ ಪ್ಯೂರ್ ಜರಿ ಸಾರಿ ಸಿಗುತ್ತೆ, ಪ್ಲಸ್ ಹಾಫ್ ಫೈನ್ ಜರಿದು ಸಿಗುತ್ತೆ ನಿಮಗೆ. ಏನಂದರೆ ಪ್ಯೂರ್ ಜರಿ ಅಂದರೆ ಅದರಲ್ಲಿ ಪ್ಯೂರ್ ಸಿಲ್ವರ್ ಕಂಟೆಂಟ್ ಇರುತ್ತೆ ಜರಿಯಲ್ಲಿ. ಇದರಲ್ಲಿ ಏನಂದರೆ ಸಿಲ್ವರ್ ಕಂಟೆಂಟ್ ಬರೋದಿಲ್ಲ, ಬಟ್ ಅದೇ ಸೇಮ್ ಶೈನು ನಿಮಗೆ ಪ್ಯೂರ್ ಜರಿಯಲ್ಲಿ ಏನು ಶೈನ್ ಇರುತ್ತೋ ಅದೇ ಸೇಮ್ ಶೈನು ನಿಮಗೆ ಇದರಲ್ಲೂ ಸಿಗುತ್ತೆ ನಿಮಗೆ. ಸೊ ಜರಿ ಬಗ್ಗೆ ಹೆಂಗಿರೋ ಮಾತಾಡಿರೋದ್ರಿಂದ ಈಗ ನಾನು ಪ್ಯೂರ್ ತೊಗೋಬೇಕಾ ಅಥವಾ ಹಾಫ್ ಫೈನ್ ತೊಗೋಬೇಕಾ? ನಾನು ಹೆಂಗೆ ಸೆಲೆಕ್ಟ್ ಮಾಡಬೇಕು? ಅದು ನೀವು ಯಾವಾಗ ಅದು ನೀವು ಅಂಗಡಿಯವ್ರನ್ನ ಟ್ರಸ್ಟ್ ಮೇಲೆ ಹೋಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇವಾಗ ಪ್ಯೂರ್ ಜರಿ ತೊಗೊಂತು ಅಂದರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಅದು. ಲಾಂಗ್ ಲಾಸ್ಟಿಂಗ್ ಅಂದರೆ ಅಂದರೆ ನೀವು ಎಷ್ಟು ವರ್ಷ ಹೋದ್ರೂ ಅದ್ರ ಶೈನ್ ಅದು ಕಳ್ಕೊಳ್ಳೋದಿಲ್ಲ. ಒಂದು 10-15 ವರ್ಷ? ಇನ್ನೂ ಜಾಸ್ತಿ ಇರುತ್ತೆ ಮೇಡಮ್, ಜನ್ರೇಷನ್ಸ್ ಟುಗೆದರ್ ಇರುತ್ತೆ ಓ, ಪ್ಯೂರ್ ಜರಿ ತೊಗೊಂಡ್ರೆ. ಅರ್ಥ ಆಯಿತು. ಎಸ್. ಅದೇ ಈ ಹಾಫ್ ಫೈನ್ ಅಂತ ಹಾಫ್ ಫೈನ್ ತೊಗೊಂಡ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಅದರದ್ದೊಂದು ಶೈನ್ ಕಮ್ಮಿ ಆಗ್ಬೋದು. ಸೊ ನಿಮ್ಗೆ ನೋಡಿದ ತಕ್ಷಣ ನಾನು ಹೆಂಗೆ ಅದನ್ನು ಕಂಡುಹಿಡಿಯೋದು ಸರ್? ಈಗ ನೀವು ರೇಷ್ಮೆ ಕಂಡುಹಿಡಿಬೇಕಾದ್ರೆ ತುಂಬ ಸುಲಭ, ಯಾಕೆಂದರೆ ಅದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್ ಅದು. ಹೆಂಗೆ? ಸೊ ರೇಷ್ಮೆ ಸೀರೆ ಯಾವಾಗಲೂ ಟೆಸ್ಟ್ ಮಾಡಬೇಕಾದ್ರೆ ಅದು ಒರಿಜಿನಲ್ಲ ಅಥವಾ ಫೇಕ್ ಅಂತ ಟೆಸ್ಟ್ ಮಾಡಬೇಕಾದ್ರೆ ಒಂದು ಸಿಂಪಲ್ಲಾಗಿ ಒಂದು ಫೈರ್ ಟೆಸ್ಟ್ ಅಂತ ಮಾಡ್ತಾರೆ. ಫೈರ್ ಟೆಸ್ಟ್ ಅಂದರೆ ಸ್ಯಾರಿಯಿಂದನೇ ಯಾನ್ಸ್ ತೆಗೆದುಬಿಟ್ಟು ಸ್ಯಾರಿಯಿಂದ ಯಾನ್ಸ್ ತೆಗೆದಾಗ ಅದನ್ನು ಬರ್ನ್ ಮಾಡ್ತಾರೆ. ಯಾನ್ ಅಂದರೆ ಒಂದು ಎಳೆ? ಒಂದು ಎಳೆ, ಒಂದು 4-5 ಎಳೆ ತೆಗೆದ್ರೆ ಎಳೆ ತೆಗೆದು ಅದನ್ನು ಬರ್ನ್ ಮಾಡಿದಾಗ ನಿಮಗೆ ಅದ್ರದ್ದು ಸ್ಮೆಲ್ ಆಗಲಿ ಅದರಲ್ಲೇ ನಿಮಗೆ ಐಡೆಂಟಿಫೈ ಮಾಡಿಬಿಡ್ಬೋದು. ಇವಾಗ ಪ್ಯೂರ್ ರೇಷ್ಮೆ ಸ್ಯಾರಿ ಇತ್ತು ಅಂದರೆ ಆ ಪ್ಯೂರ್ ಸಿಲ್ಕಲ್ಲಿ ನೀವು ಸುಟ್ಟಾಗ ಏನಾಗುತ್ತೆ, ಈಗ ನಮ್ಮ ಹ್ಯೂಮನ್ ಹೇರ್ನ ನಾವು ಸುಟ್ಟರೆ ಯಾವ ಥರ ಸ್ಮೆಲ್ ಬರುತ್ತೆ, ಸೊ ಸೇಮ್ ಕೈಂಡ್ ಆಫ್ ಸ್ಮೆಲ್ ಬರುತ್ತೆ ನಿಮಗೆ ಪ್ಯೂರ್ ಆದರೆ. ಪ್ಯೂರ್ ಆದರೆ. ನಿಮಗೆ ಸಿಂಥೆಟಿಕ್ ಮಿಕ್ಸ್ ಅಲ್ಲ ಸ್ವಲ್ಪ ಸಿಂಥೆಟಿಕ್ ಪ್ಲಾಸ್ಟಿಕ್ ಮಿಕ್ಸ್ ಆಯಿತು ಅಂದರೆ ಅದು ಸುಮ್ಮನೆ ಬರ್ನ್ ಆಗುತ್ತೆ, ಅದರದ್ದೇ ಒಂದು ಸ್ಮೆಲ್ ಬೇರೆ ಇರುತ್ತೆ. ಓಹೋ. ಸೊ ಅದು ಪ್ಯೂರ್ ಪ್ಲಾಸ್ಟಿಕ್ಗೂ ಪ್ಲಸ್ ಇದಕ್ಕೂ ಏನು ಡಿಫ್ರೆನ್ಸು ಅಂದರೆ ಪ್ಯೂರ್ ಸಿಲ್ಕಲ್ಲಿ ನಿಮಗೆ ಅದೊಂದು ನಾನು ಹೇಳಿದ್ನಲ್ಲ ಹ್ಯೂಮನ್ ಹೇರ್ ಸ್ಮೆಲ್ ಬಂದು ಒಂಥರ ಗಂಟುಗಳ ಥರ ಬರುತ್ತೆ. ಗೊತ್ತಾಯ್ತು. ಹೌದು, ಇದು ಜಸ್ಟ್ ಅದೇ ಪೌಡ್ರ್ ಥರ ಇರುತ್ತೆ, ಹಾಗೆ ವ್ಯಾನಿಷ್ ಆಗೋಗ್ಬಿಡುತ್ತೆ. ಸೊ ಒಂದು ಟೆಸ್ಟ್ ಮಾಡೋಣ? ಮಾಡ್ಬೋದು ಮೇಡಮ್. ಎಸ್, ಈಗ ಸಿಲ್ಕ್ ಟೆಸ್ಟ್ ಆಯಿತು. ಹೌದು ಮೇಡಮ್. 2 ಸೀರೆ ಇದೆ, ಯಾವುದು ಒರಿಜಿನಲ್ ಅಂತ. ನಾನು ಸ್ವಲ್ಪ ಸೀರೆ ಉಡೋದ್ರಿಂದ ನನಗೆ 2 ಪಕ್ಕ ಇಟ್ಟಾಗ ನನಗೆ ಗೊತ್ತಾಯಿತು. ನನ್ನ ಲೆಕ್ಕ ನಾನು ಹೀಗೆ ನೋಡ್ತೀನಿ ಸರ್, ಇದರಲ್ಲಿ ಸ್ವಲ್ಪ ಶೈನ್ ಜಾಸ್ತಿ ಇರೋದ್ರಿಂದ ಮೇ ಬಿ ಇದು ನನಗೆ ಸೆಮಿ ಅನಿಸ್ತು. ಅದು ನೋಡಿದ ತಕ್ಷಣ ಅದಕ್ಕೊಂದು ಎಲಿಗೆನ್ಸ್ ಇದೆ, ಅದು ಐ ಆಮ್ ಥಿಂಕಿಂಗ್ ದಟ್ ಇಸ್ ಪ್ಯೂರ್. ಒಂದು ಟೆಸ್ಟ್ ಮಾಡಿಬಿಡೋಣ ಮೇಡಮ್. ಶೋರ್. ಇದು ನಾನೇ ಮಾಡಿ ನೋಡಲಾ ಸರ್? ಮಾಡಿ, ಆ ಸ್ಮೆಲ್ ನೀವೇ ಮಾಡಿ. ಎಸ್ ಎಸ್. ಥರ ಕೂದಲು ಸುಟ್ಟಾಗ ಕೆರಟಿನ್ ಸ್ಮೆಲ್ ಥರ ಬರುತ್ತೆ. ನೀವು ಹೇಳಿದ್ದು ರೆಫರೆನ್ಸ್ ಕರೆಕ್ಟು, ಯಾಕೆಂದರೆ ಅದು ಹ್ಯೂಮನ್ ಹೇರ್ ಸುಟ್ಟರೆ ಯಾವ ಥರ ಸ್ಮೆಲ್ ಬರುತ್ತೋ ಸೊ ಸೇಮ್ ಸ್ಮೆಲ್ ಬರುತ್ತೆ ಅದು. ನೋಡಿ ಸುಮ್ಮನೆ ಅಯ್ಯೋ ಇದು ದೇವ್ರೆ, ಇದು ಫುಲ್ ಹತ್ಕೊಂಡ್ಬಿಡಕ್ಕೆ ರೆಡಿ ಆಗಿಬಿಟ್ಟಿದೆ. ಅದು ಒಂದು ಟೆಸ್ಟ್ ನೋಡಿ, ಅದಂದ್ರೆ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ ನೋಡಿ ಅದು. ಸೊ ಪೇಪರ್ ಸುಟ್ಟಿದ ವಾಸನೆ ಇದೆ ಇದು. ಸೊ ಆ ಕಾರಣಕ್ಕೆ ನಿಮಗೆ ಅಷ್ಟು ಫ್ಲೇಮ್ ಅಷ್ಟು ಜೋರಾಗಿ ಬರುತ್ತೆ. ಸೊ ನಾವು ದ ನೆಕ್ಸ್ಟ್ ಕ್ವೆಶನ್ ಕಮ್ಸ್, ಈಗ ನಿಮಗೂ ಕಸ್ಟಮರ್ಸ್ ಎಲ್ಲ ಅಂಗಡಿಗೆ ಬಂದಾಗ ಇವೆಲ್ಲ ಟೆಸ್ಟ್ ಎಲ್ಲ ಮಾಡೋಕ್ಕೆ ಬಿಡ್ತಾರಾ ಅಥವಾ ನೀವು ಬಿಡ್ತೀರಾ, ಕೇಳ್ತಾರಾ? ಅಲ್ಲ, ಅವ್ರು ಯೂಶಲಿ ಟ್ರಸ್ಟ್ ಮೇಲೆ ಹೋಗುತ್ತೆ ಮೇಡಮ್. ಅಂದರೆ ಸಿಲ್ಕ್ ಮಾರ್ಕ್ ಕಾರ್ಡ್ಗಳು ಸಿಲ್ಕ್ ನೋಡ್ತಾರೆ, ಮಾರ್ಕ್ ಸರ್ಟಿಫೈಡು ಕಾರ್ಡ್ ಹಾಕಿರ್ತೀವಿ, ಪ್ರತಿಯೊಂದಕ್ಕೂ ಇರುತ್ತೆ. ಸೊ ನಮ್ಮಲ್ಲಿ ಸೊ ಬೇಸಿಕಲಿ ಕಸ್ಟಮರ್ಸ್ಗೆ ಚೀಟ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಸೊ ಏನಿದೆಯೋ ನಾವು ಹೇಳಿಕೊಡ್ತೀವಿ ಕಸ್ಟಮರ್ಸ್ಗೆ. ಪ್ಯೂರ್ ಸಿಲ್ಕ್ ಇದ್ದರೆ ಪ್ಯೂರ್ ಸಿಲ್ಕ್ ಅಂತಲೇ ಹೇಳಿಕೊಡ್ತೀವಿ, ಅದೇನಾದ್ರು ಸೆಮಿ ಸಿಲ್ಕ್ ಇದ್ದರೆ ಸೆಮಿ ಸಿಲ್ಕ್ ಅಂತಲೇ ಹೇಳಿಕೊಡ್ತೀವಿ. ಅವ್ರವ್ರ ಬಜೆಟ್ ಅವ್ರವ್ರ ಅಕೇಶನ್ಸ್ಗೆ ಅನುಸಾರವಾಗಿ ಅವರು ಪರ್ಚೇಸ್ ಮಾಡ್ತಾರೆ. ಸೊ ಇವತ್ತು ಒಂದು ಪ್ಯೂರ್ ಸಿಲ್ಕ್ ಅಂದರೆ ಈಗ ಇದೆಲ್ಲ ನೋಡ್ತಾ ಇದ್ದೀವಲ್ಲ, ಇವೆಲ್ಲ ಏನು ರೇಂಜ್ ಸರ್ ಇದು? ಇವೆಲ್ಲ ಅರೌಂಡ್ 10,000 rupees ರೇಂಜ್ ಆಗುತ್ತೆ ಮೇಡಮ್. ಸೊ ಈ ರೇಂಜನ್ನು ಮೊದಲೆಲ್ಲ ಆದರೆ ಈ ತೂಕದ ಮೇಲೆ ನೋಡಬೇಕಿತ್ತಾ ಅಥವಾ ಬಾರ್ಡ್ರ್ ನೋಡಬೇಕಾ ಅಥವಾ ಹೆಂಗೆ ನಾವು ನೋಡಿದ ತಕ್ಷಣ ಇದು ಈ ರೇಂಜ್ ಅಂತ ಡಿಸೈಡ್ ಮಾಡಬೇಕು? ಯೂಶಲಿ ಏನಾಗುತ್ತೆ ಅಂದರೆ ಈಗ ಅದರಲ್ಲಿರೋ ಜರಿ ಕಂಟೆಂಟು ಪ್ಲಸ್ ರೇಷ್ಮೆ ಎಷ್ಟು ಹೋಗಿದೆ ಅದ್ರ ಮೇಲೆ, ಸಾರಿ ವ್ಯೂ ಮಾಡಲಿಕ್ಕೆ ಎಷ್ಟು ರೇಷ್ಮೆ ಹೋಗಿದೆ ಅದ್ರ ಮೇಲೇ ಪ್ರೈಸಿಂಗ್ ಆಗೋದು.
ಈಗ ಮೈಸೂರು ಸಿಲ್ಕ್ ಎಲ್ಲ ಆದರೆ ಕ್ರೇಪು ಅದೇನೋ 60 70 80 120 GSM ಅಂತ ಹಾಕ್ಬಿಡ್ತಾರೆ. ಎಸ್ ಎಸ್ ಇದರಲ್ಲಾದರೆ ಹೆಂಗೆ ಗೊತ್ತಾಗೋದು? ಇದರಲ್ಲಿ ನೀವು ಯಾನ್ಸು ನೀವು ಸಾರಿ ಮುಟ್ಟಿದಾಗೇನೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಓ ಕೆಲವು ಏನಾಗುತ್ತೆ ಸಾರಿ ತುಂಬ ತೆಳ್ಳಗಿರುತ್ತೆ. ಸೊ ತೆಳ್ಳಗಿದ್ದಾಗ ಏನಾಗುತ್ತೆ ಅದಕ್ಕೆ ಸಿಲ್ಕ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ. ಇನ್ನು ಕೆಲವು ಸ್ಯಾರೀಸು ನೀವು ನೋಡಿದ ತಕ್ಷಣ ಸ್ವಲ್ಪ ದಪ್ಪ ಇರುತ್ತೆ, ಮಂದ ಇರುತ್ತೆ. ಸೊ ಆ ಮಂದ ಅಂದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಇಲ್ಲ ಸಿಲ್ಕ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ. ಸೊ ಆವಾಗ ಅದರದ್ದು ಪ್ರೈಸ್ ಏನಾಗುತ್ತೆ ಸ್ವಲ್ಪ ಹೈಯರ್ ಸೈಡ್ ಆಗುತ್ತೆ. ಪ್ಲಸ್ ಅದರ ಯೂಸ್ ಮಾಡೋವಂಥ ಕ್ವಾಲಿಟಿ ಆಫ್ ಜರಿನೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಜರೀಸ್ ಇದೆ. ವೆರೈಟೀಸ್ ಅಂದರೆ ಉದಾಹರಣೆಗೆ? ಅಂದರೆ ಉದಾಹರಣೆಗೆ ನಿಮಗೆ ಒಂದು ಪ್ಲಾಸ್ಟಿಕ್ ಜರಿ ಅಂತಲೂ ಬರುತ್ತೆ, ನೋಡ್ಲಿಕ್ಕೆ ಜರಿನೇ ಅದು, ಬಟ್ ಅದ್ರ ಶೈನ್ ಎಲ್ಲ ನೋಡಿದ್ರೆ ಅದರಲ್ಲಿ ಏನೂ ಇರೋದಿಲ್ಲ. ಇವಾಗ ಯೂಶಲಾಗಿ ಜರೀನ ಏನು ಮಾಡ್ತಾರೆ ಅಂದರೆ ಒಂದು ಕಾಟನ್ ಥ್ರೆಡ್ ಇರ್ಬೋದು ಅಥವಾ ಒಂದು ಸಿಲ್ಕ್ ಥ್ರೆಡ್ ಇರ್ಬೋದು. ಆ ಸಿಲ್ಕ್ ಥ್ರೆಡ್ಗೆ ಅದಕ್ಕೆ ಏನು ಮಾಡ್ತಾರೆ ಒಂದಕ್ಕೊಂದು ವೀವ್ ಮಾಡ್ತಾರೆ. ಸೊ ಯೂಶಲಿ ನೀವು ಪ್ಯೂರ್ ಜರಿ ಸ್ಯಾರೀಸ್ ಎಲ್ಲ ತೊಗೊಂಡ್ರೆ ಅಂದರೆ ನೀವು ಮೇಲ್ಗಡೆ ಆ ಯೆಲ್ಲೋ ಕಲರ್ ಶೈನ್ ಏನಿರುತ್ತೆ ನೀವು ಅದನ್ನು ಎಳೆಯಾಗಿ ಬಿಡಿಸಿದ್ರೆ ಏನಾಗುತ್ತೆ ಒಳಗಡೆ ರೇಷ್ಮೆ ಥ್ರೆಡ್ ಕಾಣಿಸುತ್ತೆ. ಅದ್ರ ಮೇಲೆ ಇದು ಕೂತಿರೋದು? ಅದ್ರ ಮೇಲೆ ಇದು ಕೂತಿರೋದು. ಸೊ ಇಲ್ಲಿ ಆದರೆ ಇಲ್ಲಾದರೆ ಅದರಲ್ಲಿ ಏನೂ ಇರೋದಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ಟಿರ್ತಾರೆ. ಸೊ ಈ ಸೆಮಿ ಸಿಲ್ಕು ನೀವು ನೋಡ್ತಿರೋ ಒಂದು 500 600 ವಿದಿನ್ 1000 ರುಪೀಸ್ ರೇಂಜ್ಗೆಲ್ಲ ಆ ಥರ ಜರಿನ ಯೂಸ್ ಮಾಡ್ತಾರೆ. ಸೊ ಅವಾಗ ಅದು ಪ್ರೈಸಿಂಗು ಕಮ್ಮಿ ಆಗೋಗ್ಬಿಡುತ್ತೆ, ನಿಮಗೆ ಅಫೋರ್ಡಬಲ್ ಆಗೋಗ್ಬಿಡುತ್ತೆ. ಈ ಥರ ರೇಷ್ಮೆ ಸ್ಯಾರಿಗಳಿಗೆ ಯೂಶ್ವಲಾಗಿ ಅವ್ರು ಏನು ಮಾಡ್ತಾರೆ ಸಿಲ್ಕ್ ಮೇಲೆ ಆ ಜರಿನ ಕೂರಿಸ್ತಾರೆ. ಸೊ ಅವಾಗೇನಾಗುತ್ತೆ ನಿಮಗೆ ಆ ಜರಿ ಶೈನೂ ಚೆನ್ನಾಗಿರುತ್ತೆ ಪ್ಲಸ್ಸು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ನಿಮಗೆ ಪ್ರೈಸಿಂಗ್ ಏನಾಗುತ್ತೆ ಸ್ವಲ್ಪ ಹೈಯರ್ ಸೈಡ್ ಹೋಗ್ತಾ ಹೋಗುತ್ತೆ.